ಪ್ರತಿ ವರ್ಷ 4 ಲಕ್ಷ ಮಕ್ಕಳಿಗೆ ಕ್ಯಾನ್ಸರ್. ಭಾರತದಲ್ಲಿ ಪ್ರತಿ ವರ್ಷ 50,000 ಮಕ್ಕಳು ಕ್ಯಾನ್ಸರ್ಗೆ ತುತ್ತಾಗ್ತಿದ್ದಾರೆ. ಎಸ್, ಇದು ಆಧುನಿಕ ಜಗತ್ತಿನ ಕರಾಳ ಚಿತ್ರಣ. ಜಗತ್ತಿನಲ್ಲಿ ಪ್ರತಿ ವರ್ಷ 4 ಲಕ್ಷ ಮಕ್ಕಳು ಕ್ಯಾನ್ಸರ್ಗೆ ತುತ್ತಾಗ್ತಿದ್ದಾರೆ. ಈ ಪೈಕಿ 50,000 ಮಕ್ಕಳು ಭಾರತದವರೇ. ಗೊತ್ತಾ? ಈ ಮಕ್ಕಳನ್ನ ಹೆಚ್ಚಾಗಿ ಕಾಡುತ್ತಿರೋದೇ ಬ್ಲಡ್ ಅಥವಾ ಬ್ರೈನ್ ಕ್ಯಾನ್ಸರ್, ಜೊತೆಗೆ ದುಗ್ಧ ಗ್ರಂಥಿಯ ಕ್ಯಾನ್ಸರ್ ಮತ್ತು ಗೆಡ್ಡೆಗಳು. ಈ ಭಯಾನಕ ಅಂಶಗಳೇ ಸಾಕು ನಮ್ಮ ಈ ಸಮಾಜಕ್ಕೆ ಬಂದಿರುವ ಕಂಟಕವನ್ನ ಊಹಿಸಲು. ಹಾಗಾಗಿ ಸ್ನೇಹಿತರೆ, ಈಗಲೇ ಎಚ್ಚೆತ್ತುಕೊಳ್ಳಿ. ಇಲ್ಲದಿದ್ರೆ ಇಂಥ ದೃಶ್ಯಗಳು ನಿಮ್ಮ ಮನೆಯಲ್ಲೂ ಕಂಡು ಬರಬಹುದು. ಜೋಕೆ. ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಾವು ಹಾಗೂ ನಮ್ಮ ಮಕ್ಕಳು ತಿನ್ನುತ್ತಿರುವ ಆಹಾರ. ಬಾಯಿಗೆ ರುಚಿ, ತಯಾರಿಸಲು ಸುಲಭ ಅಂತ ನಾವೆಲ್ಲರೂ ಪ್ಯಾಕ್ ಆಗಿರುವ ಆಹಾರ ಪದಾರ್ಥಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ. ಅದು ಕರಿದ ತಿಂಡಿ, ಜ್ಯೂಸ್, ಉಪ್ಪಿನಕಾಯಿ, ನೂಡಲ್ಸ್, ಪಾಸ್ತಾ, ಕುರ್ಕುರೆ, ಬ್ರೆಡ್, ಹೀಗೆ ಒಂದಾ ಎರಡ. ಆದರೆ ಈ ತಿಂಡಿಗಳಲ್ಲಿ ಅಡಗಿದೆ ವಿಷಕಾರಿ ಕೆಮಿಕಲ್. ಚಾಕ್ಲೇಟ್ನಿಂದ ದೂರ ಇರಿ. ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಹೌದು, ಒಳ್ಳೆಯ ಗುಣಮಟ್ಟದ ಡಾರ್ಕ್ ಚಾಕ್ಲೇಟ್ ಮತ್ತು ಕೋಕೋದಿಂದ ಹಲವಾರು ರೀತಿಯ ಆರೋಗ್ಯಕ್ಕೆ ಲಾಭಗಳಿವೆ. ಆದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಲ್ವಾ? ಅದೇ ರೀತಿ ಅತಿ ಹೆಚ್ಚು ಚಾಕ್ಲೇಟ್ ಸೇವನೆ ಮಕ್ಕಳಿಗೆ ಭಾರಿ ಡೇಂಜರಸ್. ಅದರಲ್ಲೂ ಕಳಪೆ ಗುಣಮಟ್ಟದ ಚಾಕ್ಲೇಟ್ ಮಾರಣಾಂತಿಕ ಕಾಯಿಲೆಗಳನ್ನೇ ತರಬಹುದು. ಗೊತ್ತಾ? ಹೊರಬಿತ್ತು ಕಟು ಸತ್ಯ. ಹೌದು, ಅಧ್ಯಯನವೊಂದರಲ್ಲಿ ಶಾಕಿಂಗ್ ಅಂಶವೊಂದು ಹೊರಬಿದ್ದಿದೆ. ಹೆಚ್ಚು ಚಾಕ್ಲೇಟ್ ಸೇವನೆ ಮಕ್ಕಳಲ್ಲಿ ಟೈಪ್ 2 ಡಯಾಬಿಟಿಸ್ ತರಲಿದೆ. ಅದರಲ್ಲೂ ಮಕ್ಕಳು ಸೇವಿಸುವ ಸಂಸ್ಕರಿತ ಆಹಾರ, ಫಾಸ್ಟ್ ಫುಡ್ ಮತ್ತು ಚಾಕ್ಲೇಟ್ ಟೈಪ್ 2 ಡಯಾಬಿಟಿಸ್ಗೆ ಮುಖ್ಯ ಕಾರಣವಾಗ್ತಿದೆ. ಅತಿ ಹೆಚ್ಚು ಚಾಕ್ಲೇಟ್ ಸೇವನೆಯಿಂದ ಇನ್ಸುಲಿನ್ನ ಸಂವೇದನೆ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಟೈಪ್ 2 ಡಯಾಬಿಟಿಸ್ ಉಂಟಾಗಬಹುದು. ಹೈಪರ್ ಆಕ್ಟಿವ್ನೆಸ್ಸು ಬರುತ್ತೆ. ಚಾಕ್ಲೇಟ್ನಲ್ಲಿರುವ ರಿಫೈನ್ಡ್ ಸಕ್ಕರೆ ರಕ್ತನಾಳಗಳಿಗೆ ಸುಲಭವಾಗಿ ತಲುಪುತ್ತೆ. ಇದರಿಂದ ಸಕ್ಕರೆಯ ಮಟ್ಟ ಹೆಚ್ಚಾಗುತ್ತೆ. ಇದು ಅಡ್ರಿನಾಲಿನ್ ಉತ್ಪಾದನೆ ಹೆಚ್ಚು ಮಾಡುತ್ತೆ. ಇದರಿಂದ ಮಗು ಹೆಚ್ಚು ಕ್ರಿಯಾಶೀಲತೆಯಿಂದ ಇರುವಂತೆ ಮಾಡುತ್ತೆ. ಅಷ್ಟೇ ಅಲ್ಲ, ಇನ್ನು 1 ಔನ್ಸ್ ಹಾಲಿನ ಚಾಕ್ಲೇಟ್ನಲ್ಲಿ 5 ಮಿಲಿಗ್ರಾಂನಷ್ಟು ಕೆಫೀನ್ ಇರುತ್ತೆ. ಈ ಕೆಫೀನ್ ಲಘುವಾದ ಮೂತ್ರವರ್ಧಕ ಗುಣ ಹೊಂದಿದೆ. ಇದರಿಂದಾಗಿ ನಿಮ್ಮ ಮಗು ಆಗಾಗ ಮೂತ್ರ ವಿಸರ್ಜನೆ ಮಾಡಬಹುದು. ಇದು ಮಕ್ಕಳಿಗೆ ಚಾಕ್ಲೇಟ್ ನೀಡುವ ಮತ್ತೊಂದು ಅಡ್ಡ ಪರಿಣಾಮ. ನಿದ್ರಾಹೀನತೆಯೂ ಕಾಡಬಹುದು. ಜೋಕೆ. ಚಾಕ್ಲೇಟ್ನಲ್ಲಿರುವ ಕೆಫಿನ್ ಅಂಶ ನಮ್ಮ ಮಗುವಿನ ನಿದ್ರೆಗೆ ಅಡ್ಡಿ ಉಂಟು ಮಾಡಬಹುದು. ಇದರಿಂದ ಹೆಚ್ಚು ಚಾಕ್ಲೇಟ್ ಕೊಡುವ ಮುನ್ನ ಯೋಚಿಸಿ. ಬೇಡಾರಿ ಬೇಕರಿ ಐಟಮ್. ಇನ್ನು ಬೇಕರಿ ಐಟಮ್ ಬಗ್ಗೆ ಹೇಳೋದೇ ಬೇಡ ಬಿಡಿ. ಸಾಮಾನ್ಯವಾಗಿ ನಾವು ಬ್ರೆಡ್ಡನ್ನು ನಿತ್ಯ ಸೇವಿಸ್ತೀವಿ. ಆದರೆ ಈ ಬ್ರೆಡ್ನಲ್ಲಿ ಬಳಕೆಯಾಗುತ್ತಿದೆ 4 ವಿಷಕಾರಿ ಅಂಶಗಳು. ಅವುಗಳಂದರೆ ಸಕ್ಕರೆ, ಮೈದಾ, ಉಪ್ಪು ಮತ್ತು ಹೈಡ್ರೋಜನ್ ತುಪ್ಪ. ಅದರಲ್ಲೂ ಬ್ರೆಡ್ ತಯಾರಿಕೆಯಲ್ಲಿ ಬಳಸುವ ಪ್ರಮುಖ ಕೆಮಿಕಲ್ ಅಂದರೆ ಪೊಟ್ಯಾಷಿಯಂ ಬ್ರೋಮೇಟ್. ಈ ಕೆಮಿಕಲನ್ನು ಬ್ರೆಡ್ ಮಾಡಲು ಉಪಯೋಗಿಸುವ ಹಿಟ್ಟಿನಲ್ಲಿ ಮಿಶ್ರಣ ಮಾಡಲಾಗುತ್ತೆ. ಏಕೆಂದರೆ ಇದರಿಂದ ಬ್ರೆಡ್ ಹೆಚ್ಚು ಕಾಲ ಹಾಳಾಗದೆ ಉಳಿಯುತ್ತೆ ಮತ್ತು ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ ಎನ್ನೋ ಕಾರಣಕ್ಕೆ ಇದನ್ನು ಮಿಕ್ಸ್ ಮಾಡ್ತಾರೆ. ಆದರೆ ಬ್ರೆಡ್ಡನ್ನು ಹೆಚ್ಚು ಉಷ್ಣಾಂಶದಲ್ಲಿ ಬೇಯಿಸದಿದ್ದರೆ ಈ ಕೆಮಿಕಲ್ ಬ್ರೆಡ್ನಲ್ಲಿ ಹಾಗೇ ಉಳಿದು ನಮಗೆ ಕ್ಯಾನ್ಸರ್, ಆಯಾಸ ಮತ್ತು ಹಿರಿಯ ವಯಸ್ಕರಂತೆ ಕಾಣುವ ರೋಗಗಳು ಅಂಟಿಕೊಳ್ಳುತ್ತವೆ. ಇದರಿಂದ ಆದಷ್ಟು ಈ ಬೇಕರಿ ಐಟಮ್ಗಳಿಂದ ದೂರ ಇರೋದೇ ಒಳಿತು. ಉಪ್ಪಿನಕಾಯಿಯಲ್ಲಿದೆ ವಿಷ ರಾಸಾಯನಿಕ. ನಮಗೆ ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕು. ಉಪ್ಪಿನಕಾಯಿ ಭಾರತೀಯರ ಊಟದಲ್ಲಿ ಅಷ್ಟು ಪ್ರಾಮುಖ್ಯತೆ ಪಡೆದಿದೆ. ಉಪ್ಪಿನಕಾಯಿಯನ್ನು ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿದ್ರೆ ಓಕೆ. ಆದರೆ ಈಗ ಪ್ಯಾಕೆಟ್ನಲ್ಲಿ ಬರುವ ಈ ರೆಡಿಮೇಡ್ ಉಪ್ಪಿನಕಾಯಿ ಆರೋಗ್ಯಕ್ಕಿಂತ ಅನಾರೋಗ್ಯನೇ ಕೊಡ್ತಿದೆ. ಯಾಕಂದರೆ ಉಪ್ಪಿನಕಾಯಿಯಲ್ಲಿ ಬಳಕೆ ಆಗ್ತಿದೆ ಸೋಡಿಯಂ ಬೊನ್ಸೈಟ್ ಎಂಬ ವಿಷಕಾರಿ ಕೆಮಿಕಲ್. ಈ ಕೆಮಿಕಲ್ ಅನ್ನು ಕೇವಲ ಉಪ್ಪಿನಕಾಯಿಯಲ್ಲಿ ಮಾತ್ರ ಅಲ್ಲ, ನಾವು ಉಪಯೋಗಿಸುವ ಜಾಮ್, ಸಾಸ್ ಎಲ್ಲದರಲ್ಲೂ ಉಪಯೋಗಿಸ್ತಾರೆ. ಈ ವಿಷಕಾರಿ ಕೆಮಿಕಲ್ ಅನ್ನು ನಿರಂತರವಾಗಿ ಸೇವಿಸೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅದರಲ್ಲೂ ಯೂನಿವರ್ಸಿಟಿ ಆಫ್ ಅರಸೋನಾ ವರದಿ ಮಾಡಿರುವ ಪ್ರಕಾರ ಡಯೇರಿಯಾ ಇರುವ ವ್ಯಕ್ತಿಗಳು ಹೆಚ್ಚು ಉಪ್ಪಿನಕಾಯಿ ಸೇವಿಸಿದಲ್ಲಿ ಕಿಡ್ನಿ ಫೇಲ್ಯೂರ್, ಹೊಟ್ಟೆ ನೋವು, ರಕ್ತದೊತ್ತಡ ಕಾಯಿಲೆಗಳು ಹೆಚ್ಚಾಗುತ್ತವೆ ಮತ್ತು ದೇಹದ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ ಅನ್ನೋ ಆತಂಕಕಾರಿ ಅಂಶವನ್ನ ಬಹಿರಂಗಪಡಿಸಿದ್ದಾರೆ. ಪ್ಯಾಕ್ಡ್ ಜ್ಯೂಸ್ ಭಾರಿ ಡೇಂಜರಸ್. ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ವಸ್ತು ಅಂದರೆ ಅದು ಸಾಫ್ಟ್ ಡ್ರಿಂಕ್ಸ್ ಮತ್ತು ಸೋಡಾ. ಆದರೆ ಈ ಕೂಲ್ ಡ್ರಿಂಕ್ಸ್ನಲ್ಲಿ ಫಾಸ್ಫರಿಕ್ ಆಸಿಡ್ ಅನ್ನು ಬಳಸಲಾಗುತ್ತೆ.
ಇದನ್ನು ಹೆಚ್ಚು ಸೇವಿಸಿದಷ್ಟು ತುಟಿ, ನಾಲಿಗೆ, ಗಂಟಲು ಮತ್ತು ಹೊಟ್ಟೆಯನ್ನು ಸುಡುತ್ತದೆ. ಅಷ್ಟೇ ಅಲ್ಲದೆ ವಾಂತಿ, ಹೊಟ್ಟೆ ಸೆಳೆತ, ಡಯೇರಿಯಾ ತೊಂದರೆಗಳಿಗೆ ತುತ್ತಾಗಬೇಕಾಗುತ್ತೆ. ನಮ್ಮ ಮಾರ್ಕೆಟಲ್ಲಿ ಸಿಗುವ ಪ್ಯಾಕ್ ಜ್ಯೂಸ್ಗಳು ಜಾಹೀರಾತಿನಲ್ಲಷ್ಟೇ ಫ್ರೆಶ್ ಫ್ರೂಟಿಂದ ತಯಾರಾಗುತ್ತೆ. ಆದರೆ ನಿಜವಾಗಿ ಅದು ಸಾರ ಸತ್ವವನ್ನು ಕಳೆದುಕೊಂಡಿರುವ ಡ್ರಿಂಕ್ಸ್ ಆಗಿರುತ್ತೆ. ಇನ್ನು ಜ್ಯೂಸನ್ನು ಅಷ್ಟೂ ದಿನ ಪ್ಯಾಕ್ ಮಾಡಿ ಸಂಗ್ರಹಿಸಿದ್ರೂ ಅದು ಕೆಡೋದಿಲ್ಲ. ಯಾಕಂದರೆ ಜ್ಯೂಸನ್ನು ಪಲ್ಪ್ ಮತ್ತು ಎಸೆನ್ಸ್ನಿಂದ ತಯಾರಿಸಲಾಗುತ್ತೆ. ಇದರಿಂದ ಪ್ಯಾಕ್ ಜ್ಯೂಸನ್ನು ನಾವು 5-6 ತಿಂಗಳು, ಕೆಲವೊಮ್ಮೆ ವರ್ಷದವರೆಗೂ ಕೆಡದೆ ಇಡಬಹುದು. ಸಾಫ್ಟ್ ಡ್ರಿಂಕ್ಸ್ ಅತಿ ಹೆಚ್ಚು ಫ್ರುಕ್ಟೋಸ್ ಮತ್ತು ಆಸಿಡಿಟಿ ಸ್ವಭಾವವನ್ನು ಹೊಂದಿರುತ್ತೆ. ಅತಿಯಾದ ಸೇವನೆ ದೇಹಕ್ಕೆ ಹಾನಿಕಾರಕ. ಹೆಚ್ಚುವರಿ ಫೈಬರ್, ಕಿಬ್ಬೊಟ್ಟೆಯ ಸೆಳೆತ, ಅತಿಸಾರ ಮುಂತಾದ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಉಂಟಾಗಬಹುದು. ಅಷ್ಟೇ ಅಲ್ಲ, ಎದೆಯುರಿ, ವಾಕರಿಕೆ, ವಾಂತಿ, ತಲೆನೋವು, ನಿದ್ರಾಹೀನತೆ ಇತರ ಸಮಸ್ಯೆಗಳೂ ಕಾಡಬಹುದು. ಮುಖ್ಯವಾಗಿ ಎಲ್ಲ ಪ್ಯಾಕ್ಡ್ ಆಹಾರಕ್ಕೆ ಪ್ರಿಸರ್ವೇಟರ್ ಅಥವಾ ಆಹಾರ ಕೆಡದಂತೆ ಮಾಡೋ ಕೆಮಿಕಲನ್ನು ಬಳಸ್ತಾರೆ. ಈ ಕೆಮಿಕಲ್ನ ಅತಿ ಹೆಚ್ಚು ಸೇವನೆ ಕ್ಯಾನ್ಸರ್ ಕಾರಕವಾಗಬಹುದು. ಹಾಗಾಗಿ ಸ್ನೇಹಿತರೆ, ನೀವು ಇನ್ನು ಮುಂದೆ ಕೆಮಿಕಲ್ಸ್ ಬಳಸದ ಆಹಾರಕ್ಕೆ ಆದ್ಯತೆ ಕೊಡಿ. ಬಾಯಿ ಚಪಲ, ರುಚಿಗೆ ಹೆಚ್ಚು ಒತ್ತು ಕೊಡದೆ ಆರೋಗ್ಯಕರವಾಗಿ ಮನೆಯ ಊಟವನ್ನೇ ಸೇವಿಸಿ ಆರೋಗ್ಯಕರ ಜೀವನ ನಡೆಸಿ. ಪ್ರೀತು ಮಹೇಂದರ್, ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.